ಭಾವ ಸತ್ತಿದ್ದಾರೆ ಅನ್ನೋದು ನಿಜನೇ ಆಗಿದ್ರೆ ಅವ್ರ ಬಾಡಿ ಬದಲು ಬೇರೆಯವ್ರ ಬಾಡಿ ಹೆಂಗ್ರೆ ಕೊಡ್ತೀರಾ? ನಮ್ಮ ಮನೆಯವ್ರದ್ದೇ ಅಲ್ದಿರೋ ಬಾಡಿಗೆ ಸಂಸ್ಕಾರ ಮಾಡ್ದಂಗೆ ಆಯ್ತು. ಇದು ನಮಗ್ ಮಾತ್ರ ಅನ್ಯಾಯ ಅಲ್ಲ, ಅದು ಸತ್ತಿದಾರಲ್ವಾ ಅವ್ರ ಫ್ಯಾಮ್ಲಿಗೂ ಅನ್ಯಾಯನೇ. ಸರಿ ದಿಶಾ ಅವರೇ, ನಿಮ್ಮ ನೋವು ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಇದೆಲ್ಲ ನಿಮ್ದೇ ರೆಸ್ಪಾನ್ಸಿಬಿಲಿಟಿ. ನಿಮ್ ಕಡೆಯಿಂದ ಆಗಿರೋ ತಪ್ಪಿಗೆ ಏನ್ ಮಾಡ್ಬೇಕು ನೀವೇ ಹೇಳಿ. ನೀವು ನಮ್ಮನ್ನ ಬ್ಲೇಮ್ ಮಾಡೋ ಆಗಿಲ್ಲ. ಚಿರು ಅವರು ಬಾಡಿನ ನಮ್ಮ ಅಣ್ಣಂದೆ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಬಟ್ ನೀವು ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಆ DNA ಮ್ಯಾಚ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಲ್ವಾ? ಬರೀ ಬಟ್ಟೆ ನೋಡಿ ಅವ್ರದೇ ಬಾಡಿ ಅಂತ ಅನ್ಕೊಂಡು ಕೇಸ್ ಕ್ಲೋಸ್ ಮಾಡ್ಬಿಟ್ರ? ನೋಡಿ, ಆ ಬಾಡಿ ಡೆತ್ ಎಲ್ಲಾಗಿದೆ, ಸ್ಪಾಟ್, ಟೈಮ್ ಎಲ್ಲ ಡೀಟೇಲ್ಸು ನಂಗೆ ಬೇಕು. ಇಮಿಡಿಯೇಟ್ಲಿ ಕೊಡಿ, ಇಲ್ಲಾಂದ್ರೆ ನಿಮ್ಮ ಹಾಸ್ಪಿಟಲ್ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ. ಪ್ಲೀಸ್ ಆ ಥರ ಎಲ್ಲ ಮಾಡಬೇಡಿ. ನಮ್ಮ ಹಾಸ್ಪಿಟಲ್ ನೇಮ್ ಹಾಳಾಗತ್ತೆ, ಅದ್ರ ಜೊತೆಗೆ ನಮ್ಮ ಕೆಲಸನೂ ಹೋಗುತ್ತೆ. ಪ್ಲೀಸ್. ಹಾಗಾದರೆ ಇಮಿಡಿಯೇಟಾಗಿ ಡೀಟೇಲ್ಸ್ ತೊಗೊಂಡು ಬನ್ನಿ. ಸರಿ, ನಾನು ಈಗಲೇ ತಂದು ಕೊಡ್ತೀನಿ. ಸಾರಿ ಹಸ್ಬೆಂಡು, ನಿಮ್ಮ ಅಣ್ಣ ಸತ್ತಿದ್ದಾರೆ ಅಂತ ನೀವು ತುಂಬ ನೋವಲ್ಲಿದ್ದೀರಾ ಅಂತ ನಂಗೆ ಗೊತ್ತು. ಆದರೆ ಭಾವ ಸತ್ತಿಲ್ಲ, ಬದುಕಿದ್ದಾರೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಆ ಸತ್ಯ ಕಂಡುಹಿಡಿಯೋಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದು. ಆದಷ್ಟು ಬೇಗ ನಿಮ್ಮ ಅತ್ತಿಗೆ ಬಂಡವಾಳನ್ನು ಬಯಲು ಮಾಡ್ತೀನಿ. ನಿಮ್ಮ ಮುಂದೆ ದೀಪ ಆಗಿ ಬಂದೇ ಬರ್ತೀನಿ. ನಿಮ್ಮನ್ನ ನಿಮ್ಮ ಅತ್ತಿಗೆಯಿಂದ ಕಾಪಾಡ್ಕೋತೀನಿ. ಅದಕ್ಕೆ ಊರ ಕಡೆ ಏನಾರು ಹೋಗಿದ್ದೆ, ಆದರೆ ಯಾವ ಇನ್ಫಾರ್ಮೇಶನ್ ಕೂಡ ಸಿಗಲಿಲ್ಲ. ಆದರೆ ಒಂದು ಸಣ್ಣ ಕ್ಲೂ ಸಿಕ್ತು. ಏನು? ನಮ್ಮ ಫೈಲ್ಸ್ಗಳೆಲ್ಲ ಹಳೆ ಆಫೀಸಲ್ಲಿದೆ, ಅಲ್ಲಿ ಕೆಲಸ ಮಾಡೋರಿಗೆ ಏನಾದ್ರು ಇನ್ಫಾರ್ಮೇಷನ್ ಸಿಗ್ಬೋದಾ ಹುಡುಕಿ ಅಂತ ಹೇಳಿದ್ದೆ. ಅವ್ರು ಹುಡುಕಿ 2 ಕ್ಲಿಪ್ ಕಳಿಸಿದ್ದಾರೆ. ಅದು ಇದ್ರೊಳಗಿದೆ, 1 ನಿಮಿಷ ನೋಡು. ನಿಮ್ಮ ಅದಕ್ಕೆ ನಿಮ್ಮ ತಂದೆಯವ್ರ ಬಗ್ಗೆ ಕೊಟ್ಟಿರೋ ಕಂಪ್ಲೇಂಟ್ ಡೀಟೇಲ್ಸ್ ಇದು. ಈ ಸರ್ವಮಂಗಳ ಅಂದ್ರೆ ಯಾರು? ಏನೇ ರೇಣುಕಾ, ಈ ಸರ್ವಮಂಗಳ ಅಂದ್ರೆ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಉರಿತಾ ಇರೋ ಈ ಬೆಂಕಿ ಮೇಲಾಣೆ, ನಿನ್ನ ವಂಶನ ಸರ್ವ ನಾಶ ಮಾಡದೆ ಈ ಸೌಂದರ್ಯ ಸಾಯಲ್ಲ. ಗೊತ್ತಿಲ್ಲ, ಆದರೆ ನಮ್ಮ ತಂದೆಯವರು ಎಲ್ಲ ಕೇಸ್ ಡೀಟೇಲ್ಸ್ನ ಫೈಲ್ ಮಾಡಿ ಇಡ್ತಿದ್ರಲ್ಲ, ಅಲ್ಲಿ ಸಿಕ್ಕಿರೋ ಎವಿಡೆನ್ಸ್ ಇದು. ಇದು ಬಿಟ್ಟರೆ ಬೇರೆ ಯಾವ ಇನ್ಫಾರ್ಮೇಷನು ಸಿಕ್ಕಿಲ್ಲ. ಇಲ್ಲ ಆದರ್ಶ್, ಹೇಗಾದರೂ ಮಾಡಿ ನಾವು ಇದನ್ನು ಕಂಡುಹಿಡಿಲೇಬೇಕು. ಇಲ್ದರೆ ಇದೇ ಲೂಪಲ್ಲೇ ಇದ್ಬಿಡ್ತೀವಿ, ಮುಂದುವರಿಯೋದೇ ಇಲ್ಲ. ಆದರೆ ಆ ಫೋಟೋ ಇದೆಯಲ್ಲ, ಅದನ್ನು ಯಾರೋ ಬೇಕು ಅಂತಲೇ ಕಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನನಗೂ ಆ ಸರ್ವಮಂಗಳ ಯಾರು ಅನ್ನೋ ಪ್ರಶ್ನೆ ಹುಡ್ತುಚ್ಚಿರು. ದಿಶಾ ಹಿಂದೆ ಬಿದ್ದಾಗ ದೀಪ ಮತ್ತು ಅತ್ತಿಗೆ ಬಗ್ಗೆ ಕ್ಲೂ. ಈಗ ಅತ್ತಿಗೆ ವಿಷಯನ ಹುಡುಕ್ತಾ ಹೋದಾಗ ಯಾವುದೋ ಹೊಸ ಕ್ಯಾರೆಕ್ಟರ್ ಎಂಟ್ರಿ ತೊಗೋತಾ ಇದೆಯಲ್ಲ. ನನಗೆ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು 1-2 ಕೇಸ್ ಬಿಟ್ಟರೆ ಬೇರೆ ಯಾವ ಕೇಸ್ನೂ ಅಷ್ಟು ಈಸಿಯಾಗಿ ಸೋತಿಲ್ಲ. ಅವ್ರು ಒಪ್ಕೊಂಡಿದ್ದ ಎಲ್ಲ ಕೇಸ್ ರೆಕಾರ್ಡ್ಸ್ನೂ ಅವ್ರು ನೀಟಾಗಿ ಮೇಂಟೈನ್ ಮಾಡ್ತಿದ್ರು. ಆದರೆ ಇದ್ಯಾಕೋ ಅರ್ಥನೇ ಆಗ್ತಿಲ್ಲ. ಇದರಲ್ಲೇನೋ ನಿಗೂಢ ಇದೆ ಅನ್ನಿಸ್ತಿದೆ. ನನಗನ್ಸೋ ಪ್ರಕಾರ ಈ ಕೇಸ್ ಮುಂದುವರೆದೇ ಇಲ್ಲ. ಕೋರ್ಟಿಂದ ಹೊರಗಡೆ ಏನೋ ಸೆಟಲ್ಮೆಂಟ್ ಆಗಿರ್ಬೋದು. ಹೌದು, ನೀನು ಹೇಳ್ದಂಗೆ ನಡೆದಿರ್ಬೋದು. ಆದರೆ ಯಾರು ಸೆಟಲ್ಮೆಂಟ್ ಮಾಡಿಕೊಂಡ್ರು, ಯಾವ ಕಾರಣಕ್ಕೆ ಮಾಡಿಕೊಂಡ್ರು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಮೊದಲು ಅಪ್ಪ ಮತ್ತು ಈ ಸರ್ವಮಂಗಳನವ್ರ ಮಧ್ಯೆ ಯಾವ ಕಾರಣಕ್ಕೆ ಜಗಳ ಆಗಿದೆ ಅನ್ನೋದು ಗೊತ್ತಾಗಬೇಕು. ಆಗ ನಮಗೆ ಕಂಡುಹಿಡಿಯೋಕೆ ಈಸಿ ಆಗುತ್ತೆ. ಸಾನ್ವಿ ಪುಟ್ಟ, ನನ್ನನ್ನ ಯಾಕೆ ಈ ರೂಮಿಗೆ ಕರ್ಕೊಂಡು ಬರ್ತಿದ್ಯಾ? ಇವತ್ತು ನಾನು ಯಾವ ಡ್ರೆಸ್ ಹಾಕೊಳ್ಳಿ ಅಂತ ನೀವೇ ಸೆಲೆಕ್ಟ್ ಮಾಡಬೇಕು. ಸಾರಿ 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 ರೀ ಅರ್ಚನವ್ರೆ, ಈ ತುಂಬ ಮೋಸ ಕಣ್ರಿ. ಅಲ್ಲ, ನಾನು ಸ್ನಾನ ಮಾಡ್ಕೊಂಡು ಆಚೆ ಬರ್ತಾ ಇದ್ದೀನಿ, ನೀವು ಒಂದು ಮಾತು ಹೇಳ್ದಂಗೆ ಪುಸ್ತಕ ಅಂತ ನನ್ನ ರೂಮ್ ಒಳಗೆ ಹೋಗ್ಬಿಟ್ರೆ. ಅಲ್ಲ,